ಎರಡು ಅಮಾಸಿ ಹತ್ಬೇಕ ಹತ್ತಲ್ ರಾತ್ರಿ ದಿವಸ ವಸ್ತಿ ಬಂದು ಬೀಳ್ಬೇಕಲ್ಲೇ ಬೆಳಿಗ್ಗೆ ಅಗ್ನಿ ಹಾದು ಬಂದ ಮಕ್ಕಳ ಬಂದಾಗ ಉಡಿ ತುಂಬ್ತೇನೆ ಮೊದಲ ಅದು ಏನು ಪ್ರಾಬ್ಲಮ್ ಐತಿ ನಿನ್ನ ಪ್ರಕೃತಿಗೆ ಅದನ್ನ ಸುತ್ತ ಮಾಡ್ಕೋ 3 ತಿಂಗಳು ಬಿಟ್ಟು ಬಡ ತಗೋಬೇಕ ಆಯನ್ ಮುದುಕಿ ಒಂದು ಕೊಡಪ್ಪ ಗಳತ್ತಲ್ಲವ ಯಾವ್ರಿ ಆಶೀರ್ವಾದ ಕಾಯಿ ಓದು ಕಟ್ಟ ಮಕ್ಕಳ ಬಗ್ಗೆ ಕೇಳಕ್ ಬಂದಿಲ್ಲ ಎಲ್ಲ ದಾರಿ ತರ್ತೀನಿ ನನ್ನ ಆಶೀರ್ವಾದ ಕಾಯಿ ಹೊಲಕ ಮನೆಗೆ ಓದು ಕಟ್ಟು ನಾನು ಬೂದಿ ನಂಬ ದಾರಿ ಮಾಡ್ತೀವಿ ನಾವು ಆಗೇಲಿ ಹೇಳ್ಯಾನಲ್ಲ ನಂಬ್ರಿ ನಡ್ಕೋರಿ ಈ ವರ್ಷ ಮಾಡ್ರಿ ಭೂಮಿ ಬಿತ್ತಲ್ಕಿನ ಮೊದಲ ನನ್ನ ದರ್ಗಾಕ್ ಬಂದ ಅಜ್ಜ ಏನು ಕೊಡ್ತಾನ ಅದನ್ನ ತಗೊಂಡು ಹೋಗಿ ಅದ ನಡು ಭೂಮಿಯಾಗ ಇಡ್ಬೇಕ ಯಾಕ ಆಶೀರ್ವಾದ ಕಾಯಿ ಓದು ಉಗಿಯಾಕ ಸ್ವಂತ ಹೊಲ ಅಲ್ಲ ನಿಮ್ಮ ಹೌದಲ್ಲ ಹೌದ್ರಿ ಹೌದು ಅಜ್ಜಿ ಏನ್ ಕೊಟ್ಟಿರ್ತಾನ ಅದನ್ನ ತಗೊಂಡು ಹೋಗಿ ಹೋಗಿರಿ ಈ ಸಲ ಒಂದು ತುತ್ತು ಪ್ರಸಾದ ಕೊಡ್ತೀನೋ ಇಲ್ಲೋ ನೋಡಿ ನಂಬಿ ನಡ್ಕೊ ಪ್ರಸಾದ ಕೊಡ ನಮ್ಮ ಅಪ್ಪಗ ಆಕ್ಸಿಡೆಂಟ್ ಆಗಿ ಸತ್ನ್ಯಾಗ ಏನಾಗಿ ಸತ್ತ ಕರೆ ಸುಳ್ಳು ಅಂತ ಕೇಳ್ತಾಳ ಮನುಷ್ಯನ ಹೌದನ್ರಿ ಸತ್ತದ್ ಸತ್ ಹೋಗ್ತವ ಇದ್ದದ್ದ ಬದುಕುದೇವ ವ್ಯವಹಾರ ಮಾಡ್ಕೋರಿ ನಿಮ್ಮ ತಾಯಿ ತಂದಿನ ಜೋಪಾನ ಮಾಡಿ ಹತ್ತು ರೂಪಾಯಿ ಕರೆದ್ಬೋದು ಇವತ್ತಿನಿಂದ ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಐತಿ ಏನಾಗುದಿಲ್ಲ ಬಾಣಿಕೆ ಏನು ಕಡಿಮೆ ಮಾಡಿ ಕೊಡುದಿಲ್ವ ನಂಬಿ ನಡ್ಕೊರಿ ಬಿಟ್ಟು ಬಿಡ್ರಿ ಅದನ್ನ ದುವಾ ಮಾಡ್ರಿ ಅವ್ರ ಬಗ್ಗೆ ಕೊಟ್ಟಿನ ಹೌದು ಈ ಧಾರವಾಡ ಹತ್ರ ನೌಲಿ ಯಾರು ಬಂದಾರ ನೋಡಪ್ಪ ಯಾರ್ಯವ್ರು ಧಾರವಾಡ ಹತ್ರ ನೌಲಿಗಿ ಶಬ್ದ ಕರೆದ್ರೆ ನಾನು ಎಷ್ಟು ಕನ್ಫ್ಯೂಸ್ ಐತಿ ಅದರಂತೆ ನಡುನ್ಕಿ ಒಳಗುನು ಶಬ್ದ ಬ್ಯಾರೇನೈತಿ ಏನ ಸಕ್ಕ ಬಸ್ ಬಾಣ ಬಸ್ದಂಗ ಆಗೈತಪ್ಪ ನಿಂದ ಹೌದ್ರಿ ಅದು ಇವತ್ತ ನಿನ್ನೇನು ಆಗಿಲ್ಲ ಭಾಳ ವರ್ಷ ಮತ್ತ ಹೊಸ ಸೃಷ್ಟಿ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬಲ್ಲಿ ಆಶೀರ್ವಾದದಿಂದ ಮೆರಿಬೇಕು ಹೊಸ ಸೃಷ್ಟಿ ಆಗ್ಬೇಕಾದ್ರ ಅಜ್ಜನ ಮನೆಗೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಅಣ್ಣಾರ ಅದ ಹಾಕಿಸ್ಬಿಡ್ರಿ ಅವ್ರಿಗೆ ಯಾವ ತರ ಮಾಡ್ತೀವಿ ನಾವು ಹಾಕಿಸ್ರೆ ಈಗ ನೀವು ಒತ್ತಾಯ ಮಾಡ್ಬೇಡ್ರಿ ಆ ಶಕ್ತಿ ಕೊಟ್ಟಾಗ ಬಂದು ಅದ ಆಶೀರ್ವಾದ ಕಾಯಿ ಒಯ್ಯ ನಾಳೆ ಅಮಾಕ್ಷಿ ಹತ್ತಿ ನನ್ನ ಬುದ್ಧಿ ನಂಬ ಕೊಡು ಪ್ರಸಾದ ಕೊಡಾವು ಹಿಂದಾಗ ಒಂದು ಹತ್ತಿರಿ ಅಮಾಸಿ ಆಶೀರ್ವಾದ ಕಾಯಿ ಒಯ್ರಿ ಅದ್ ಮಾಡ್ರಣ್ಣ ನಿಂದು
ಯಾರಿಗೆ ಬರುವಂಗೆ ಮಾಡ್ತೀನಿ, ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡ್ತೀನಿ, ನಂಬಿ ನಡ್ಕೊಡಿ. ಒಂದ್ ಸ್ವಲ್ಪ ದಾರಿ ಬಿಟ್ಟು ಕುಂತ್ಬಿಡ್ರಿ ಅಣ್ಣಾರ. ಶಿರಟ್ಟಿ ಕಡಿಲಾರದಂತ ಸಿರಟ್ಟಿ ಆಜು ಬಾಜು ರೀ ಯಾರು ಅದಾರೋ ಹೋಗ್ಯಾರ. ಹೋಗ್ಯಾರ ಕುಂದಗೋಳ ಕಡೆ ಕುಂದಗೋಳ ಉಪ್ಪಿನ ಬೆಟಗೇರಿ. ಉಪ್ಪಿನ ಬೆಟಗೇರಿ ಬೆಟಗೇರಿ ಆಗಲ್ಲ ಯಾರಾದ್ರೂ ಉಪ್ಪಿನ ಬೆಟಗೇರಿ ಉಪ್ಪಿನ ಬೆಟಗೇರಿ ಅಲ್ಲಿ ಹೊರಗೆ ಅದಾರ ನೋಡ. ಹುಬ್ಬಳ್ಳಿ ಹುಬ್ಳಿ ಬರ್ರಿ ಬರ್ರಿ ಹುಬ್ಬಳ್ಳಿ ಎಷ್ಟು ಜನ ಬರ್ರಿ 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 ಎಷ್ಟು ಮಂದಿ ಬಂದ್ರು ಅಷ್ಟು ಬನ್ನಿ ಉಪ್ಪಿನ ಬೆಟಗೇರಿ ಬನ್ರಿ. ಅಮಾಶಿ 10 ನನ್ನ ಬೂದಿ ನಂಬಿ ನೀ ನಡ್ಕೊಂಡದ್ದ ಕರೆ ಆದ್ರ ನಾ ಆಶೀರ್ವಾದ ಮಾಡ್ತೇನೆ. ದುಡ್ಕೋಬೇಕ. ನಾ ತಪ್ಪು ಮಾಡೇ ನಿಜ ಮಾಡಿಲ್ಲ ಅನ್ನಲ್ಲ, ಆದ್ರೆ ಅದನ್ನ ಒಟ್ಟ ಎಲ್ಲ ಕೂಡಿ ನನಗೆ ಬರೋ ಮಾಡಿ ಕೊಟ್ಟರು ಈಗ ನಾ ಏಟ್ ಹೇಳ್ತೀನಿ ಅದನ್ನ ಮಾಡ. ಅದು ಬರುವಂಗ ಮಾಡುದು ಬಿಡುದು ಕೊಡುದು ಕಸ್ಕೊಳ್ಳೋದು ನನ್ನ ಇಷ್ಟ. ಹ್ಞೂ ನಿಜ. ಕೊಡು ಪ್ರಸಾದ್. ಅಮಾಸಿ ಬರ್ರಿ ಕುಂದ್ರಿ. ನಿನಗೂ ಹೇಳೇನಿಲ್ಲ ಅದ ಹೇಳ್ಯಾರೇನ್ರಿ? ಆ ತರ ನಿಡ್ಕೋ. ಯಾರು ನಡ್ಕೊಂತೀರಿ ಎಲ್ಲಾರ್ದು ನಂಬಿಕೆ ಇರ್ತದ ನಡ್ಕೋಬೇಕ. 5 ಅಮಾಸಿ ತಪ್ಪದ 10 ಬಿಡ್ಬೇಕು. ಆಶೀರ್ವಾದ ಕಾಯಿ ಒಯ್ಬೇಕ. ನಾನು ಬೂದಿ ನಮ್ಮ ಆಗತ್ತ ಮಗ ಒಂದ್ ಶಾನೆ ಮಾಡ್ತಾರ್ರಿ. ನಾಳೆ ಅಮಾಸಿ ನನ್ನ ದರ್ಗಾ ಆಶೀರ್ವಾದ ಮಾಡ್ತೀನಿ. ಕೊಡ ಅವ್ರಿಗೆ ಕೊಡು ಹಿಂದ್ಲಾಗಿ. ನಾವು ಅವತ್ತ ದರ್ಗಾಕ್ಕ ಬರಬೇಕಮ್ಮ. ಹತ್ತೋದಮ್ಮ ಹ್ಞೂನ್ರಿ ಹ್ಞೂನ್ರಿ ಹೆಡ್ ಹತ್ರಿ. ಆಫೀಸ್. ಆಶೀರ್ವಾದ ಕಾಯಿ ಹೋಯ್ರಿ, ದುಡ್ಕೋರಿ. ವಾದು ವಾದು ಹೋದು ಸತ್ತು ಹೋತು ಇಲ್ಲ. ಹೇಳ್ತೀನಿ ಈಗ ಅದನ್ನು ಹುಡುಗಿಸ್ಕೋತೀನಿ. ನಾ ಗಟ್ಟಿ ಹಾಕಿನಿ ಅಂತೇಳಿ ಅಂದ್ರ ನೀ ಗಟ್ಟಿ ಆದ್ರೆ ನಾ ಹೇಳ್ತೀನಿ. ಹೆಂಗೆ ಹೇಳ್ತೀರ ಹಂಗಿರಿ. ನಾ ಏನ್ ಹೇಳಕತ್ತೀನಿ, ಗಡಿಗೆ ಒಡದು ಚಿಪ್ಪಾಡಿ ಆಗತ್ತ. ಗಡಿಗೆನ ಬಾಣ ಗಡಿಗೆಗಿರ್ಲಿ, ಆ ಬಾಣ ಹೆಂಗ ನೀಡ್ಕೊಂಡು ಉಣ್ಬೇಕು ಅನ್ನೋದು ನೀನು ತಲೆ ಓಡಿಸಿ ನೀ ಶಾನೆಕ. ನೋಡ್ರಿ ನಮ್ಮ ಮ್ಯಾಗ ಇದು ಮಾಡಿದ್ರು ಅವ್ರು. ಅದೇನ ಭದ್ರವಾಗಿ ನಿನ್ನ ಹತ್ರ ನಿನ್ನ ವಸ್ತು ನಿನ್ನ ಹತ್ರ ಎಲ್ಲಿಟ್ರು ಏನಾಗತ್ತ? ಮನ್ಯಾಗ ಅದಾವು ಅನ್ನೋದು ಗೊತ್ತಾಗೈತಿ ಇಲ್ಲಿ. ಹೌದ್ರಿ. ನೀ ಶಾನ್ಯಾರ ಆಶೀರ್ವಾದ ಇರುತ್ತ. ಇಲ್ಲಿ ಮ್ಯಾಗ ಹಂಗಿ ಏನ ಆಗುದಿಲ್ಲ. ನನ್ನ ಆಶೀರ್ವಾದ ಕಾಯ್ಬೋದು ಬಾಗಿಲಿ ಕಟ್ಟ ಆಗಾಕ ನಾ ಬಿಡುದಿಲ್ಲ. ಅಮಾಸಿ 10 ಬೇಕ, ಆಶೀರ್ವಾದ ಕಾಯಿ ಹೋಯ್ಬೇಕು. ಹೆಬ್ಬಳ್ಳಿಗೆ ಬರು. ನೀವಿಬ್ರು ಒಂದ ಹೋಗಲ್ಲಮ್ಮ. ಪ್ರಸಾದ್ ಚೀಟ್ ಒಬ್ಬರಿಗೆ ಒಂದ. ಅದು ಬ್ಯಾರೆ ಅಂತ ಮಾಡಿದ್ರು. ನಮ್ಮ ಜೊತೆ ಬಂದಾಗ್ತೇವೆ. ಬಹಳ ನೀನು ಓಡ್ಬೇಕು, ಮುಂದುವರಿಬೇಕು, ತಿಳ್ಕೊಬೇಕ. ನಾವು
ಬಾಗಲಕೋಟೆ ಅದ. ಬಾಗಲಕೋಟೆ. ನೀವು ಈಗ 3 ಮಂದಿಗೂ ಹೇಳ್ಯಾನ ಅಜ್ಜ, ನಿನಗ ಅದು ಆಗ್ಬೇಕಾದ್ರ ಏನ್ ಹೇಳ್ಯಾನ, ಎಲ್ಲ ತೋರ್ಸ್ಯಾನ, ಅದನ್ನ ಮಾಡ್ಕೋದು ಬಿಡುದು ನಿಂದ. ಹೌದೇನ್ರಿ? ದರ್ಗಾ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು, ಹೆಬ್ಬಳ್ಳಿ ಅಜ್ಜನ ವಚನದಂತೆ ನಾನು ನಡಿಬೇಕು, ನನ್ನ ಮನಿ ಹೋಗಿ ನಾನು ಸೇರ್ಬೇಕು ಅನ್ನೋದು ನಿಂತಿದ್ರೆ ನಾಳೆಗೆ ಹೋಗ್ಬೇಕು. ಆಕಿ ಒಂದು ಪ್ರಸಾದ ಕೊಡ್ರಪ್ಪ, ಅದ್ರೊಳಗೆ ಒಂದು ಹೂವು ಕೊಡ, ಹೂದಂಗ ಹೋಗ್ಬೇಕು, ಹೂವಿನಂಗ ಇರ್ಬೇಕು, ಹೂವಿನಂಗ ಬದುಕ್ಬೇಕು. ನೋಡ್ರಿ ಅಕ್ಕಾರ ನಿಮ್ಮ ಮ್ಯಾಗ ಹಾಕ್ಯಾರ ಅವ್ರು, ಹೂವ ಕೊಟ್ಟು ಹೂವಿನಂಗ ಇರ್ಬೇಕ್ರಿ. ದರ್ಗಾ ಮಾತ್ರ ಅಮಾಸಿಗೆ ಹತ್ತಬೇಕ. ಹೆಬ್ಬಳ್ಳಿ ನಂದು ಸುತ್ತ ಮಾಡ್ಯಾನ ಅಂತೇಳಿ ನೀನು ಬಿತ್ತಿ ಅಲ್ಲಿ ಮತ್ತೆ ಹೆಬ್ಬಳ್ಳಿ ಅಜ್ಜ ಯಾ ಕಾಯ್ಕ ಮಾಡ್ತಾನೋ ಅದನ್ನ ಉಣ್ಬೇಕ. ಪ್ರಸಾದ ಕೊಡಪ್ಪ, ಈ ಹೆಣ್ಮಗಳಿಗೆ ಒಂದು ಕೊಡು, ಆ ಹೆಣ್ಮಗಳಿಗೆ ಒಂದು ಕೊಡು. ಮಕ್ಕಳ ಬಗ್ಗೆ ಕೇಳಿಲ್ಲ ಅವ್ ನೀನು, ಎಲ್ಲ ಸರಿಯಾಗಿ ಮಾಡ್ತೀನಿ, ಬೂದಿ ನೆಂಬಿ ನಡ್ಕೋ, ಆಶೀರ್ವಾದ ಕಾಯಿ ಹೋಯ್. ಇಷ್ಟ ತಮಾಷೆ ನಂದು ರೂಲ್ಸ್ ಐತಿ. ಕುಂದ್ರಕ್ಕ ಈಗ ಹೋಗ್ಬಿಟ್ರ ಹೊರಗ. ಮತ್ತೆ ಕರಿತೀವಿ ಆಮೇಲೆ. ಬಿಡಿಗೇರಿ ಮಗಳ ಸಮಸ್ಯೆ ಅವಾಗ ಆಗೈತಿ, ಎಲ್ಲ ಆಗೈತಿಪ್ಪ. ಈಗ ಕಟ್ ಮಾಡ್ಕೊಳ್ಳೋದು ಒಂದ ಕೆಲಸ ಅವ್ರದ್ದು. ಆಯ್ತು ಹೇಳ್ತೀವಿ. ಆಧಾರ ನಾ ಏನ್ ಓದಿರ್ತೀನಿ, ಕೆಲಸ ಏನ? ನಿಮ್ ಮನ್ಯಾಗ ಒಂದು ಸಮಸ್ಯೆ ಆಗೈತಪ್ಪ. ಓಕೆ, ಅಜ್ಜನ ಮನಿ ಕರ್ಕೊಂಡು ಹೋಗಿರೇನ? ವೆಂಕಟಾಪುರ ಅದನ್ನೆಲ್ಲ ತೆಗೆದು ಹಾಕಿ ಅಗಿಲಿ ಕುಂತು ಗದಿಯಾಗ ಆ ತರ ಮಾಡೋದು, ಆ ತರ ನಡ್ಕೊಳ್ಳೋದಾಗತ್ತೋ ಇಲ್ಲ? ಅಕ್ಕೈತ್ರ ಕೊಡೋ ಕಾರಟಿ ಕಡೆ ಯಾರು ಬಂದಾರ ನೋಡ್ರ? ಬರ್ರಿ ಅನ್ನಾರ ಲಗು ಬರ್ರಿ. 3 ಮಂದಿ ಹೇಳ್ತಾರೆ. 3 ಮಂದಿ ಬರ್ರಿ. ಈ ಹೆಬ್ಬಳ್ಳಿ ದೊಡ್ಡಲಾಲ್ ಚೌಗಲ್ಲಿ ಆಶೀರ್ವಾದ ನನ್ನ ಮನಸ್ಸಿಗೆ ಬಂದ್ರ ಆಶೀರ್ವಾದ ಮೆರಿಲಿ ಅಂತ ಮಾಡಕ್ ಹೋದಿನಿ. ಅವರು ತಪ್ಪುದಾರಿ ಒಳಗಿದ್ರ ಅವ್ರನ್ನ ಸುಡಾಕು ನಂದ ಹಕ್ಕೈತಿ. ಯಾವುದು ಯಾಕ ಆರಾಮಾಗುದಿಲ್ಲ? ಏನಾಗೈತಿ?
ಹಿಂಗೂ ಸೀಳಿಸ್ತೀನಿ ನಿನ್ನ ಹೊಟ್ಟಿನ, ಹಿಂಗೂ ಸೀಳಿಸ್ತೀನಿ, ಹಿಂಗೂ ಸೀಳಿಸ್ತೀನಿ. ನೋಡ್ರಿ ಅಣ್ಣಾರ ನಾ ಆಶೀರ್ವಾದ ಮಾಡಿದ್ರ ನೀನ ನಂಬಿ ಉಳ್ಕೊಂಡು ನೀವು ಏನು ಮಾಡತಕ್ಕಂತ ಸೇವನ ಇವ ಹೆಂಗ ಪದವಿಗೆ ಬಂದು ಹೆಂಗ ತಗೊಂಡನ, ಹೆಂಗ ತಪಸ್ಸೆ ಮಾಡ್ಯಾನ, ಯಾವ ತರ ನುಡ್ತಾನ, ಯಾವ ತರ ದುಡ್ದಾನ, ಹೆಂಗ ನರಿಯಾಕತ್ಯಾನ ಈಗ ಅದರಂತೆ ಮಾಡ್ಕೊಡ್ರಿ. ಓ ಡೊಂಗಿ ದೇವ್ರು ಹೇಳ್ಬೇಡ್ರಿ. ಬರ್ಮಪ್ಪ, ಬರ್ಮವ್ವ, ಲಕ್ಷ್ಮವ್ವ, ದ್ಯಾಮವ್ವ, ದುರ್ಗವ್ವ ಅಂತ ಬಂದ್ರಿ ಸಿಡ್ಲು ಹೊಡಿಬೇಕಲ್ಲಿ, ಮುರಿದು ಬೀಳ್ಬೇಕು ಜನ. ಹಂಗಣ್ಣೋಗಿದ್ದು ನಾನು ಬೂದಿ ತೋರಿ ಅಮಾಸೆ ಹತ್ರಿ. ನೀವು ಆಶೀರ್ವಾದ ಕೊಟ್ರೆ ಮಾಡ್ತೀವಿ ಅಂತಂದು ಹೇಳ್ರಿ, ನೀವು ಸುಮ್ಮನೆ ನಿಂದಿರ್ತೀರಲ್ಲ. ಏ ಮಕ್ಕ ಹೆಂಗೆ ತೋರಿಸಿ ನಾನು ಈಗ ಬೆಳಕ ಇದರಂತೆ ಬೆಳಕಾಗಬೇಕು, ಮೆರಿಬೇಕು. ನಾನು ನಂಬಿದ್ರ ಯಾವ್ದು ಮಾಡ್ತೀರಿ? ನಡ್ಕೊಂತ ನಿನ್ ಮೇಲಿದ್ದ ಎರಡು ಅಮಾಸಿ ಬರ್ತಾವ, ಎರಡು ಅಮಾಸಿ ಹತ್ರಿ ಮುಂದ ಗಂಧರಾತ್ರಿ ದಿವಸ ಬಂದು ಹೋಗ್ಬೇಕಾದ್ರೆ ಬಗ್ರಿ ಅಲ್ಲಿ ಬಗ್ಗಣ ಇನ್ನೊಂದು ಸುಮ್ಮನೆ ಹಾ ಡೊಂಗಿ ದೇವ್ರು ಹೇಳ್ಬೇಡ್ರಿ, ಡೊಂಗಿ ಬಗ್ರಿ 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 ಕೊಟ್ಟು ಕಳ್ಸ ಪ್ರಸಾದ. ಬೇಕಾದ್ರೆ ಬದುಕೊಳ್ಳಿ, ಗಾಳ ಆದ್ರೆ ಸಾಯ್ಲತ್ತ. ಹಚ್ಕೋರಿ ಕಡೆ ಬರ್ರಿ. ಏ ಆ ಗದಿನ ಯಾರ ಅಲ್ಲಿಗೊಂದು ತಾವಿದ ಯಾರು ಗದಿನವ್ರು ಅವರು? ನಾಳೆ ಮೇ 4ನೇ ತಾರೀಕು 5ನೇ ತಿಂಗಳದಾಗ ಅದನ್ನ ಹುಟ್ಟಪ್ಪ ಎಲ್ಲಾ ಭಕ್ತರಿಗೆ ಕಾಡ ಇದ್ರ ಕೊಟ್ಟು ಕಳಿಸ್ರಿ. ಅವನ್ನ ಪ್ರಸಾದ ಕೊಡೋದು. ಗತಿ ಮುಗಿದಿಂದ ಕೊಡ್ತಾರಪ್ಪ, ಅದನ್ನ ತಗೊಂಡು ಹೋಗು. ತಾಯಿ 2 ಲಕ್ಷ ಕುಡುಕಲಿಗೆ ಸಾಲ ಮಾಡಿ ಕೊಟ್ಟಾಳಲ್ಲ, ಹೋಗ್ಯಾರಪ್ಪ. ಏನ್ ಬೇಕಪ್ಪ ನೀನು? ನೋಡೋಣ ಏನ್ ಬೇಕ, ಏನ್ ಆಗ್ಬೇಕಂತಪ್ಪ? ಎಲ್ಲ ಬಿಟ್ಟು ಆರಾಮ ಇರ್ತಾನಂತ. ಏ ಆರಾಮರಿಗೂ ಚಟ್ ಕಟ್ಟಿಸ್ಕೊಂಡು ಹೋಗ್ಯಾರ. ಈ ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಬೇಕಾದ್ರೆ ಬೇಕಂತ ಹೇಳ್ಬೇಕು, ಇಲ್ಲ ಬ್ಯಾಡ ಬೇಕಾ? ಇನ್ನೆಲ್ಲ ಬಿಟ್ಟು ಬಿಡಿ. ಅದನ್ನ ನಿನ್ನ ಕೇಳಿಲ್ಲವ ನಾನು. ಏನ್ ಮಾಡ್ತೀಯ ಅಣ್ಣ? ಆಶೀರ್ವಾದ ಬೇಕಾ? ಬೇಕಂತ ನೋಡು, ವಿಚಾರ ಮಾಡ, ಬಹಳ ವಿಚಾರ ಮಾಡ.
ಸ್ವಚ್ಛ ಮಾಡಿ ರುಬ್ಕೊಂಡು ಅಲ್ಲಿ ಏನೈತಿ ಏನೈತಲ್ಲ ಬಂಗಾರ ಐತಿ. ಎಡಿ, ಅದು ಬಂಗಾರದ ಎಡಿ, ಹುಗ್ಗಿ ಎಡಿ. ಅದನ್ನ ಉಂತೀವೋ ಉಂಡು ಕಕ್ತೀವೋ ಮುಟ್ಟಪ್ಪ. ಲಾಸ್ಟ್ ನೋಡಿದೆ ಇವತ್ತ ಮುಂದೆ ಏನಾಗತ್ತ ಅನ್ನೋದು ಹೇಳಿ ಬೇಡ. ಮತ್ತ ಅವಾಗ ಯಾತ್ರೆ ಅವ ಎತ್ತರ ಮಾಡ್ಬೇಕು. ಯಾತ್ರೆ ಮಾಡ್ಲಿಕ್ಕಂದ್ರ ಕಲಿಯುವುದಾಗ ಜನ ಬಾಗುದಿಲ್ಲ. ಹಳೆ ಡಬ್ಬಿ ಹಿಡಿದ್ರ ಡಬ್ಬಿನ ಎತ್ತು ಕುಡಿತು, ಗ್ಲಾಸ್ ಹಾಕೊಂಡ್ ಕುಡಿತಪ್ಪ. ಹೇಳಲ್ಲೇ ಇಲ್ಲಿ ಮುಚ್ಚು ಮರಿಲ್ಲ ಈ ಅದನ್ ಕಡೆಗೆ ಕುಡಿತಿ. ಈ ಹೆಬ್ಬಳ್ಳಿ ಅಂತ ಇನ್ ಮ್ಯಾಗ ಗ್ಲಾಸ್ಗೆ ಹಾಕಿ ಕುಡಿಯಾಕ ಹೋದೆ ಅಂದ್ರ ಆ ಗ್ಲಾಸ್ನ್ಯಾಗ ಕಾಣ್ಲಿಕ್ಕಂದ್ರ ಈ ದೇವ್ರ ಹೆಸರು ಕರಿಬೇಡ. ಆ ಗ್ಲಾಸ್ನ್ಯಾಗ ಬರ್ತೀನಿ 3 ದಿನಕ್ಕೆ ನಿಂದ ಚಟ್ ಕಟ್ಟಿಸ್ತೇನೆ. ಕುಡಿಬೇಡ ಇನ್ನ ನಿನ್ನ ಡೋಳ್ಯಾಗ ಹೋಗ್ಬೇಕು. ಅಂದ್ರೆ ಬಿಡ್ಕೋತ ಎರ್ಕೋತ ಬರಕತ್ತಾರ ಭಕ್ತರ. ಮತ್ತೆ ಯಾವ ಊರವ್ರು ಉಳ್ದಿರಪ್ಪ? ಹೂವಿನಾಳಿಗೆ ಎದ್ದು ಬರ್ರಿ.